ನಮಸ್ತೆ ಸ್ನೇಹಿತರೆ, ಸ್ವಲ್ಪ ಕೆಲಸವಿದ್ದ ಕಾರಣ ಹಾಸನದಿಂದ ನಾನು ಪ್ರಯಾಣ ಬೆಳೆಸಿದ್ದು ಕರ್ನಾಟಕ ರಾಜ್ಯದ ಜನಪ್ರಿಯ ನಗರಗಳಲ್ಲಿ ಒಂದಾದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಬಸವಣ್ಣನವರು ಹುಟ್ಟಿದಂತಹ ಊರು ವಿಜಾಪುರಕ್ಕೆ. ನಾನು ಬಂದ ಕೆಲಸ ಬೇಗ ಮುಗಿದ ಕಾರಣ ಟ್ರೈನ್ ಕೂಡ ಸಂಜೆ ಇದ್ದಿದ್ದರಿಂದ ನಾವು ಹೊರಟಿದ್ದು ಭಾರತದಲ್ಲಿ ಇರೋ ಅತಿ ದೊಡ್ಡ ಗುಮ್ಮಟ ಅಂದರೆ ಅದು ನಮ್ಮ ವಿಜಾಪುರದ ಗೋಲ್ ಗುಂಬಜ್ಗೆ. ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಎಂಟ್ರಿ ಆದ್ವಿ. ವಿಜಯನಗರ ಅಂದರೆ ಗೊತ್ತಿರುತ್ತೆ ನಿಮಗೆ, ತುಂಬ ಬಿಸಿಲಿರುತ್ತೆ, ಕಣ್ಣು ಕೂಡ ಬಿಡೋಕ್ಕಾಗ್ತಾ ಇರಲ್ಲ. ಹಾಗೆ ಒಳಗಡೆ ಮ್ಯೂಸಿಯಂ ಒಳಗಡೆ ಎಂಟ್ರಿ ಆದ್ವಿ. ಆದಿಲ್ ಶಾ ಸಾಮ್ರಾಜ್ಯದ ತುಂಬ ಮಾಹಿತಿ ನಿಮಗೆ ಈ ಮ್ಯೂಸಿಯಮಲ್ಲಿ ಸಿಗುತ್ತೆ. ಹಾಗೆ ಸ್ಮಾರಕಕ್ಕೆ ಎಂಟ್ರಿ ಆದ್ವಿ. ನಿಮಗೆ ತುಂಬ ಮೇಲೆ ಹೋಗಬೇಕು, ಅಂದರೆ ಮೆಟ್ಲುಗಳೆಲ್ಲ ಹತ್ಕೊಂಡು ಹೋಗಬೇಕು. ತುಂಬ ಸುಸ್ತಾಗಿ ಎಷ್ಟೋ ಜನ ಸುಧಾರಿಸ್ಕೊಂಡು ಹತ್ತಾ ಇದ್ರಿ. ಗೋಲ್ ಗುಂಬಾಜ್ ಆದಿಲ್ ಶಾಹಿಗಳ ದೊರೆಯಾಗಿ ಮಹಮ್ಮದ್ ಆದಿಲ್ ಶಾ ತನ್ನ ಸಮಾಧಿ ಮತ್ತು ಸ್ಮಾರಕವಾಗಿ 1656ರಲ್ಲಿ ಗೋಲ್ ಗುಂಬಜ್ನ ಕಟ್ಟಿಸ್ತಾನೆ. ವಿಜ್ಞಾನ ಲೋಕಕ್ಕೆ ಇದೊಂದು ಸವಾಲೆಸಗೋ ರೀತಿ ಇದೆ. ಈ ಗುಮ್ಮಟ ಯಾವುದೇ ಕಂಬಗಳ ಆಶ್ರಯವಿಲ್ಲದೆ ಮತ್ತು ಮಾನವ ನಿರ್ಮಿತ ಗುಮ್ಮಟವಾಗಿದೆ. ಇದು ನಿಮಗೆ ಮೇಲೆ ಟಾಪ್ ಆ್ಯಂಗಲಿಂದ ನೋಡಿದ್ರೆ ಸ್ಮಾರಕ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಮ್ಯೂಸಿಯಂ ಆದ ನಂತರದಲ್ಲಿ ನಿಮಗೆ ಈ ಸ್ಮಾರಕ ಕಾಣುತ್ತೆ. ಕಡೆ ಎಂಟ್ರಿ ಆದ್ವಿ, ಎಲ್ಲ ಕೂಡ ಕಿರಿತಾ ಇದ್ರು. ಗೋಡೆಯಲ್ಲಿ ಹಂಗೆ ಆಲಿಸ್ತಾ ಇದ್ರೆ ಅದು 7 ಬಾರಿ ಪ್ರತಿಧ್ವನಿಸ್ತಾ ಇತ್ತು.